ಜೀವಿಸಲು ಜೀವವಾಕ್ಯ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಇಸಾಕನು ಚಿಕ್ಕ ಮಗುವಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಕಟ್ಟಿಗೆಯನ್ನು ಹೊರಲು ಅವನು ಶಕ್ತನಾಗಿದ್ದನು ಮತ್ತು ಅಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವನಿಗೆ ಅರ್ಥವಾಗುತ್ತಾ ಇತ್ತು. ಆದರೂ ಅವನು ತನ್ನ ತಂದೆಗೆ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳುತ್ತಾನೆ. ಅದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವರು ಎನ್ನುತ್ತಾನೆ. ಈ ಘಟನೆಯು ತಂದೆಯಾದ ದೇವರು ತನ್ನ ಏಕೈಕ ಪುತ್ರನಾದ ಯೇಸುವನ್ನು ಲೋಕದ ರಕ್ಷಣೆಗಾಗಿ ಬಲಿ ಕೊಡಬೇಕು ಎಂಬ ಸಂಪೂರ್ಣ ಚಿತ್ರಣವನ್ನು ತೋರಿಸುತ್ತದೆ. ಇಲ್ಲಿ ತಂದೆಯು ಮಗನ ಮೇಲೆ ಕಟ್ಟಿಗೆಯನ್ನು ಹೊರಿಸಿದನು, ಹಾಗೆಯೇ ಯೇಸು ಕೂಡ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದರು. ಇಲ್ಲಿ ಅಬ್ರಹಾಮನು ಕುರಿಯನ್ನು ದೇವರೇ ಒದಗಿಸುವರು ಎನ್ನುತ್ತಾನೆ. ಹಾಗೆಯೇ ಹೊಸ ಒಡಂಬಡಿಕೆಯು ಹೇಳುತ್ತದೆ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ.